ಆರ್ಕೆ ಸ್ಪೋರ್ಟ್ಸ್ ಮತ್ತು ಆರ್ಟ್ಸ್ ಕ್ಲಬ್ ಪುತ್ತೂರು ಇದರ ವತಿಯಿಂದ ವಿದ್ಯೆಯ ಹಾಡಿಗೆ ಪ್ರೇರಣೆಯ ಕೈ ಹಿಡಿತ ಎಂಬ ಧ್ಯೇಯ ವಾಕ್ಯದಲ್ಲಿ 200 ವಿದ್ಯಾರ್ಥಿಗಳ ಉಚಿತ ನೋಟ್ ಪುಸ್ತಕಗಳ ವಿತರಣಾ ಕಾರ್ಯಕ್ರಮ ಮೇ 10ರಂದು ಬೆಳಿಗ್ಗೆ ಕೆಮ್ಮಾಯಿ ಜಂಕ್ಷನ್ ನಲ್ಲಿ ನಡೆಯಲಿದೆ ಎಂದು ಆಶೀರ್ ಕೆಮ್ಮಾಯಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಕ್ರೀಡೆ, ಕಲೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ, ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಸ್ಥಾಪನೆಗೊಂಡಂತಹ ಆರ್ಕೆ ಸ್ಪೋರ್ಟ್ಸ್ ಮತ್ತು ಆರ್ಟ್ಸ್ ಕ್ಲಬ್ ಶಾಲಾ ಕಾಲೇಜು ಪ್ರಾರಂಭ ಆಗುವ ಮುನ್ನ ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲವಾಗಿರುವಂತಹ ನೋಟ್ ಪುಸ್ತಕ, ಪೆನ್ನು ಇತ್ಯಾದಿಗಳನ್ನು ನೀಡ್ತಾ ಬಂದಿರುತ್ತದೆ. ಪುಸ್ತಕದ ಕೊರತೆಯಿಂದಾಗಿ ವಿದ್ಯಾಭ್ಯಾಸಕ್ಕೆ ಕುಂಠಿತಗೊಳಿಸಬಾರದು ಎಂಬ ಉದ್ದೇಶದಿಂದ ಪ್ರಾರಂಭಗೊಂಡ ಪುಸ್ತಕ ವಿತರಣೆಯು ಆರಂಭದಲ್ಲಿ 50 ವಿದ್ಯಾರ್ಥಿಗಳಿಗೆ, ನಂತರದಲ್ಲಿ 100 ವಿದ್ಯಾರ್ಥಿಗಳಿಗೆ ವಿತರಿಸಲಾಗಿದ್ದು, ಈ ವರ್ಷ 250-300 ವಿದ್ಯಾರ್ಥಿಗಳಿಗೆ ವಿತರಿಸುವಂತಹ ಯೋಜನೆ ಇದೆ. ಪೋಸ್ಟರ್ ಬಿಡುಗಡೆ ಮಾಡುವ ಮೂಲಕ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಅವರ ಮೂಲಕ ಅಧಿಕೃತವಾಗಿ ಕ್ಲಬ್ ಉದ್ಘಾಟನೆಗೊಂಡಿದೆ. ಕಾರ್ಯಕ್ರಮದಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ, ನಗರಸಭಾ ಮಾಜಿ ಅಧ್ಯಕ್ಷೆ ಲೀಲಾವತಿ ಅನ್ನುನಾಯಕ, ಮಾಜಿ ಸದಸ್ಯ ಸುಂದರ ಪೂಜಾರಿ ಬಡಾವು, ಮಂಗಳೂರು ಉತ್ತರದ ಮಾಜಿ ಶಾಸಕ ಮೊಯ್ದೀನ್ ಬಾವಾ, ಎನ್ಎಸ್ವೈನ ಯುಟಿ ಫರೀದ್ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಕ್ಲಬ್ನ ಜುನೇಫ್ ಕೊಲ್ಫೆ, ರಾಫಿಕ್ ಕೆಮ್ಮಾಯಿ, ನೌಫರ್ ಕೆಮ್ಮಾಯಿ, ಇಸ್ಮಾಯಿಲ್ ಕೆಮ್ಮಾಯಿ ಹಾಗೂ ಅಸೈನಾರ್ ಕೆಮ್ಮಾಯಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. 250-300 ವಿದ್ಯಾರ್ಥಿಗಳಿಗೆ ಈ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ವಿದ್ಯಾರ್ಥಿ ಜೀವನದಲ್ಲಿ ಆರಂಭದ ಕಷ್ಟ, ಅದರ ಜೊತೆಗೆ ತನ್ನ ಸಹಪಾಠಿಗಳು ಅನುಭವಿಸಿರುವ ಅಂಶಗಳು ತಮ್ಮ ಮನಸ್ಸಿನಲ್ಲಿ ಬೇರೂರಿ ಮುಂದೊಂದು ದಿನ ಇಂತಹ ಕಷ್ಟ ಯಾರಿಗೂ ಬರಬಾರದು ಎಂದು ಚಿಂತಿಸಿಕೊಂಡು ತಾನು ವಿದ್ಯೆ ಪಡೆದ ಬಳಿಕ ಒಂದು ಸ್ವ ಉದ್ಯೋಗದಲ್ಲಿ ತೊಡಗಿಸಿಕೊಂಡಾದ ಮೇಲೆ ವರ್ಷ ಇಂತಹ ಒಂದು ಕಾರ್ಯಕ್ರಮವನ್ನು ನಾಜಿಮ್ ಅವರು ಹಮ್ಮಿಕೊಂಡಿದ್ದಾರೆ. ನಾಜಿಮ್ ಆರ್ಕೆ ಎನ್ನುವಂತಹ ಒಂದು ಎಳೆಯ ವಯಸ್ಸಿನ ಯುವಕ ಏನು ಮಹಾದಾನಿಯಲ್ಲ, ಅತಿ ಶ್ರೀಮಂತನೂ ಅಲ್ಲ. ಆದರೂ ಇವನ ಒಂದು ಚಿಕ್ಕ ಅಲಿನು ಸೇವೆ ಎಂದು ಮನಗಂಡು ದುಡಿಮೆಯಲ್ಲಿ ಒಂದು ಪಾಲು ಸಮಾಜಕ್ಕೆ ಅಥವಾ ಇತರರಿಗೆ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಇದರ ಪ್ರಯೋಜನ ಎಲ್ಲ ಬಡವರಿಗೆ ದೊರೆಯಲಿ ಎಂದು ಅವರ ಸಂತೋಷವೇ ನನ್ನ ಸಂತೋಷ ಎಂದು ಭಾವಿಸಿ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಅದಕ್ಕೆ ಹಲವು ಸ್ನೇಹಿತರು ಕೂಡ ಇವರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಜುನೈದ್ ಕೋಲ್ಬೆ ಆಗಿರ್ಬೋದು, ರಫೀಕ್ ಕೆಮ್ಮಾಯಿ ಆಗಿರ್ಬೋದು, ನೌಫಲ್ ಕೆಮ್ಮಾಯಿ, ಇಕ್ಬಾಲ್ ಕೆಮ್ಮಾಯಿ, ಹಸೈನಾರ್ ಕೆಮ್ಮಾಯಿ ಎನ್ನುವುದಕ್ಕೆ ಬಹಳಷ್ಟು ಸಂತೋಷವನ್ನು ಇವರು ಪಡ್ತಾರೆ. ಮುಂದೆ ಹಲವು ಯೋಜನೆಗಳನ್ನು ಕೂಡ ಇವರ ಮುಂದೆ ಇದೆ. ಅಂದಿನ ಆರ್ಥಿಕ ಪರಿಸ್ಥಿತಿಯನ್ನು ಅವಲಂಬಿಸಿ ಅದನ್ನು ಕೂಡ ನಿರ್ವಹಿಸಲಿದ್ದಾರೆ. ಸಮಾಜದಲ್ಲಿ ಇಂತಹ ಅನೇಕ ಯುವಕರು ಕೂಡ ಇದ್ದಾರೆ. ಅದರಲ್ಲಿ ಇಂತಹ ಒಂದು ಸಮಾಜಮುಖಿ ಕೆಲಸದಲ್ಲಿ ತೊಡಗಿಸಿಕೊಂಡಾಗ ಅವರು ಅವರ ಕುಟುಂಬ ಮತ್ತು ಸಮಾಜ ಸೌಹಾರ್ದಯುತವಾದ ಒಂದು ವಾತಾವರಣದಿಂದ ಕೂಡಿ ಸಮೃದ್ಧ ಭಾರತ ನಿರ್ಮಾಣವಾಗುತ್ತದೆ ಎಂದು ನನ್ನ ಒಂದು ಅನಿಸಿಕೆ. ಅದರಿಂದಾಗಿ ಈ ಒಂದು ಅರ್ಥಪೂರ್ಣವಾಗಿರುವಂತಹ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು 3ನೇ ವರ್ಷದಲ್ಲಿ ನಾವು ನಡೆಸಬೇಕೆನ್ನುವಂತಹ ಒಂದು ತೀರ್ಮಾನವನ್ನು ಕೂಡ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಊರಿನ ಅನೇಕ ಗಣ್ಯರು, ಅದೇ ರೀತಿಯಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿಕೊಳ್ಳಲಿಕ್ಕಿದ್ದಾರೆ. ಮತ್ತು ನಮ್ಮ ಈ ಒಂದು ಅಧಿಕೃತವಾದಂತಹ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾಗಿರುವಂತಹ ಮಾನ್ಯ ಸಭಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಯುಟಿ ಖಾದರ್ ಫರೀದ್ ಅವರು ಈ ಒಂದು ಕಾರ್ಯಕ್ರಮವನ್ನು ಅಧಿಕೃತವಾದಂತಹ ಉದ್ಘಾಟನೆಯನ್ನು ಅವರ ನಿವಾಸದಲ್ಲಿ ಅವರು ಮಾಡಿಕೊಂಡಿದ್ದಾರೆ. ಅದರ ಬಳಿಕ ಈ ಒಂದು ಕಾರ್ಯಕ್ರಮವನ್ನು ಇದೇ ಬರುವ ಮೇ ತಿಂಗಳ 10ನೇ ತಾರೀಕಿನಂದು ಕೆಮ್ಮಾಯಿ ಜಂಕ್ಷನ್ ನಲ್ಲಿ ಹಲವಾರು ಗಣ್ಯ ಅತಿಥಿಗಳು, ಊರಿನ ಎಲ್ಲ ಹಿರಿಯರೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲು ತೀರ್ಮಾನಿಸಿದ್ದೇವೆ. ಅದರಿಂದಾಗಿ ಪತ್ರಿಕಾ ರಂಗದ ಮತ್ತು ಇತರ ಎಲ್ಲ ಮಾಧ್ಯಮ ಮಿತ್ರರು ಇಂತಹ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತನ್ನು ಕೊಡುತ್ತೀರಿ ಎಂದು ಆಶಾಭಾವದೊಂದಿಗೆ ನನ್ನ ಪ್ರೀತಿಯ ಪ್ರಕಟಣೆಗೆ ವಿರಾಮ. ಹೌದು, ಅಧಿಕೃತ ಒಂದು ಪೋಸ್ಟರ್ ಬಿಡುಗಡೆ ರೂಪದಲ್ಲಿ ಒಂದು ಉದ್ಘಾಟನೆ ಮಾಡಿದೆ. ಅದು ಒಂದು 10 ದಿವಸ ಹಿಂದೆ ಮಾಡಿದ್ದೇವೆ. ಏಪ್ರಿಲ್ 14ಕ್ಕೆ ಮಾಡಿದ್ದೇವೆ. ಹೌದು, 250-300 ವಿದ್ಯಾರ್ಥಿಗಳಿಗೆ ಅವರಿಗೆ ಬೇಕಾದ ಪುಸ್ತಕ, ಪೆನ್ನು, ಹೌದು, ನೋಟ್ ಪುಸ್ತಕ,
ಲೀಸ್ಟ್ ಕೊಡ್ತಾರೆ, ಅದಕ್ಕನುಸಾರವಾಗಿ ನಾವು ಕೊಡ್ತಾ ಇದ್ದೇವೆ. ಮುಂದಿನ ಆರ್ಥಿಕ ಪರಿಸ್ಥಿತಿಯನ್ನು ಅವಲಂಬಿಸಿಕೊಂಡು ನಾವು ಒಂದೊಂದು ಯೋಜನೆಯನ್ನು ಇಟ್ಕೊಂಡಿದ್ದೇವೆ ಈಗಾಗಲೇ. ಅದು ಏನಂತ ಇಂಪ್ಲಿಮೆಂಟ್ ಮಾಡಲಿಲ್ಲ. ಹೌದು, ಅದು ನಾವು ತೀರ್ಮಾನಿಸಿದ ಬಳಿಕ ಜನರಿಗೆ ಕೊಡುವಂತ ಪ್ರಯತ್ನ ಮಾಡ್ತೇವೆ. ಸುಂದರ್ ಪೂಜಾರಿ ಬಡವರು ಮತ್ತೆ ನಮ್ಮ NSY ಕಾರ್ಯದರ್ಶಿ UT ಫರೀದ್ ಅವರು ಬರ್ತಾರೆ. ಮತ್ತೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಮೊಯ್ದೀನ್ ಬಾವಾ, ಅದೇ ರೀತಿಯಾಗಿ ಸಾಮಾಜಿಕವಾಗಿ ನಮ್ಮೊಂದಿಗೆ ಸಹಕಾರ ಮಾಡುವಂತಹ ಹಲವಾರು ವ್ಯಕ್ತಿಗಳಿದ್ದಾರೆ. ಎಲ್ಲರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆಹ್ವಾನವನ್ನು ನೀಡಲಿಕ್ಕಿದ್ದೇವೆ.